ಗಾಯದ ಮೇಲೆ ಮಾತಿನ ಬಾಣ ಬಿಟ್ಟು ನೋವು ಮಾಡ್ತಾ ಇದೆಯಾ ಪ್ರೀತು? ಅಕ್ಕ, ನಿಮ್ಗೆ ಹರ್ಟ್ ಮಾಡಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಅಕ್ಕ. ನಿಮ್ಮನ್ನು ಬಿಟ್ರೆ ನನ್ನ ಲೈಫಲ್ಲಿ ಯಾರೂ ಇಲ್ಲ. ಇದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ ನಿನಗೆ ಅಷ್ಟೇ. ನೀನೇನೋ ಅರ್ಥ ಮಾಡಿಸೋದು? ನೀನೇನು ಅಂತ ನಮ್ಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಅಕ್ಕ ಅಷ್ಟಲ್ಲಿ ಆಫೀಸಿಗೆ ಬರೋ ಅಂತ ಹೇಳಿದ್ರು ಆ ಕಾವೇರಿ ನೆನೆಸ್ಕೊಂಡು ಕುಡ್ಕೊಂಡು ದಿನವೆಲ್ಲ ಮನೇಲೆ ಕುದಿರ್ತೀಯ. ಪ್ರೀತು, ನೀನು ಇದೆಲ್ಲ ಕಣೋ. ಅಣ್ಣ, ಕಾವೇರಿ ಮಾಡಿದ ಮೋಸಕ್ಕೆ ನನ್ನ ಮನ್ಸು ಹೊಡೆದೋಗಿ ನಾನು ರೂಮ್ ಒಳಗೆ ಕೂತಿಲ್ಲ. ಅಪ್ಪ ಮಾಡಿರೋ ಮೋಸನ ಸಹಿಸ್ಕೊಳಕ್ಕಾಗ್ದೆ, ಆಚೆನೂ ಬರೋಕ್ಕಾಗ್ದೆ ರೂಮಲ್ಲಿ ಕೂತಿದ್ದೀನಿ. ಈ ಮಾತನ್ನ ನಾನ್ ನಂಬಲ್ಲ ಪ್ರೀತು. ನಿನಗೆ ಮಾವಂಗಿಂತ ಕಾವೇರಿಯಿಂದಾನೇ ಜಾಸ್ತಿ ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ ಮುಚ್ಚ ಹಾಕಿ ಮಾವನ ಹೆಸರು ಹೇಳ್ಬೇಡ ನೀನು. ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡಿ ನಾನಲ್ಲ. ಅದು ಪ್ರೀತು, ನೀನ್ ಸುಮ್ಮನೆ ಇರು. ಅಮ್ಮೋರೆ, ಸರಿ, ಬೆಳಗಿಂದ ಏನಾದ್ರೂ ತಿಂದ್ಯಾ? ಬೆಳಗ್ಗೆಯಿಂದ ಅಲ್ಲ ಅಕ್ಕ, ನೆನ್ನೆ ರಾತ್ರಿಯಿಂದನೂ ಏನೂ ತಿಂದಿಲ್ಲ. ನನಗ್ ಬರ್ತಾ ಇರೋ ಕೋಪಕ್ಕೆ ಕಪಾಳಕ್ಕೆ ಹಾಕ್ಬಿಡ್ತೀನಿ. ಹೋಗಮ್ಮ, ತಿಂಡಿ ಮತ್ತೆ ಜ್ಯೂಸ್ ತಗೊಂಡ್ ಬಾ. ಸರಿ. ಅಕ್ಕ, ನನಗೆ ಯಾಕೆ ಬೇಕು ಊಟ ಜ್ಯೂಸ್ ಎಲ್ಲ? ಏ, ನನ್ನಂತ ದೇವದಾಸ್ಗೆ ಎಣ್ಣೆನೆ ತರಿಸು. ಪ್ರೀತು, ಯಾಕೋ ಈ ತರ ಆಡ್ತಿದ್ಯಾ? ಎಷ್ಟು ಹೇಳಿದ್ರು ನಿನಗೆ ಅರ್ಥನೇ ಆಗ್ತಿಲ್ವಲ್ಲೋ? ಅತ್ಗೆ, ಅವನಾಗಿದ್ದಕ್ಕೆ ಎಣ್ಣೆ ಕೇಳ್ತಿದ್ದಾನೆ. ಅವನ್ ಜಾಗದಲ್ಲಿ ನಾನಿದ್ದಿದ್ರೆ ವಿಷ ಕೇಳ್ತಿದ್ದೆ. ಮಲ್ಲಿಕಾ, ನೀನು ಯಾಕೆ ಅವನ್ ಥರನೇ ಮಾತಾಡ್ತಾ ಇದ್ಯಾ? ಯಾಕೆ ಅಂದ್ರೆ ಬೆಳಗ್ಗೆ ಅವನು ನಮ್ ಹಾಗೆ ನೋಡ್ಬಾರ್ದನ್ನ ನೋಡಿದಾನೆ. ಏನು ಪ್ರೀತು? ಅತ್ಗೆ, ನಾನು ಮತ್ತೆ ತೇಜು ಬೆಳಗ್ಗೆ ಅಡ್ಗೆ ಮನೆಗೆ ಹೋಗಿದ್ವಿ. ಇವತ್ತು ಯಾರು ನಾನು ಅಡ್ಗೆ ಮಾಡೋದನ್ನ ತಡೆಯೋ ಹಾಗೆ ಇಲ್ಲ. ನಾನಿವತ್ತು ಅಡ್ಗೆ ಮಾಡ್ತಿರೋದು ಒಬ್ಬ ಮುಖ್ಯವಾದ ವ್ಯಕ್ತಿಗೋಸ್ಕರ. ನನ್ನ ಜೀವನದಲ್ಲಿ ಆ ವ್ಯಕ್ತಿ ತುಂಬಾನೇ ಮಹತ್ವವಾದವರು. ಬೆಳಿಗ್ಗೆ ಇಷ್ಟೆಲ್ಲ ಆಯ್ತಾ? ಅದೇ ನೋವಲ್ಲಿ ಪ್ರೀತು ರೂಮಿಗೆ ಬಂದಿರ್ತಾನೆ. ತಿಂಡಿ ತಿನ್ನೋದಕ್ಕೂ ಮನ್ಸಾಗಿರಲ್ಲ ಅವನ್ಗೆ. ತಲೆ ಸುತ್ತಿ ಬೀಳುವಾಗ ತಲೆ ಮಂಚಕ್ಕೆ ತಗ್ಲಿ ಅವನ್ ಹಣೆಗೆ ಪೆಟ್ಟಾಗಿರುತ್ತೆ ಅಲ್ವಾ ಪ್ರೀತು? ಏನದ್ಕೆ ನೀವು ಹಿಂದಿನ ಜನ್ಮದಲ್ಲಿ ಏನಾದರೂ ಶರ್ಲಾಕ್ ಹೋಮ್ಸ್ ಆಗಿದ್ರಾ? ಅಲ್ಲ, ಆಗಿರೋದನ್ನ ನೋಡದೇ ಇದ್ರು ನೋಡಿರೋ ಹಾಗೆ ಕಣ್ಣಿಗೆ ಕಟ್ಟಾಗ ಹೇಳ್ತಾ ಇದ್ದೀರಾ? ಅದ್ಕೆ ಮೊದಲು ನಾವು ಆ ಕಾವೇರಿನ ಈ ಮನೆಯಿಂದ ಆಚೆ ಹಾಕ್ಬೇಕು. ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ. ಎಸ್, ಆ ರೀತಿ ಆಗೋದಕ್ಕೆ ನಾನ್ ಬಿಡಲ್ಲ. ಅಮ್ಮೋರೆ, ತಿನ್ನು.